ಇಕ್ಕಡ್ ಕೈ ಸುಳ್ಳು ಅವ್ನು ಹೇಳ್ಕೊಟ್ಟಿನ ನಾನು ನೋಡಲಿ ಯಾರೋ ವೋಟರ್ ಐಡಿ ಆಗ್ತಾವನೆ ಅಲಾಡಿಸ್ತಾ ಇದೀಯ ಮರೆಯಕ್ಕಂತೂ ಸಾಧ್ಯನೇ ಇಲ್ಲ. ನಡಿ ನಿನ್ನ ಅಜ್ಜಿ ಯಾವ ಖುಷಿನೂ ಇಲ್ಲ. ಸತತವಾಗಿ ಎಷ್ಟ್ ತಿಂಗಳಾಯ್ತಪ್ಪಿ ನಮ್ ಕಾಲೇಜ್ ಮುಗಿದಿ? ಆಗಸ್ಟ್ ಟೈಮಲ್ಲಿ ಮುಗ್ದಿದ್ದು. ಆಗಸ್ಟ್ ಅಲ್ಲಿ ಕಾಲೇಜ್ ಮುಗ್ದಾದ್ಮೇಲೆ ಮತ್ತೆ ಇವಾಗ ಏಪ್ರಿಲ್ ಸ್ಟಾರ್ಟ್ ಆಗಿದೆ. ಇವಾಗ ಇವತ್ತು ಏಪ್ರಿಲ್ 1 ಕಾಲೇಜ್ ಆದ್ಮೇಲೆ 10 ತಿಂಗಳಾದ್ಮೇಲೆ ಪ್ರತಿ ದಿವಸ ಕಾಲೇಜ್ ಹೋಗ್ಬೇಕಾದ್ರೆ ನಾವು ಸಿಕ್ತಿದ್ದವ್ರು 10 ತಿಂಗಳಾದ್ಮೇಲೆ ಸಿಕ್ಕಿದೀವಿ. ಎಲ್ಲಾ ಫುಲ್ ಕೆಲ್ಸದಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ. ಈಗ ಕಾಲೇಜ್ ಮುಗಿದಿದಂಗೆ ಎಲ್ಲ ಪ್ರೊಫೆಷನಲ್ ಆಗಿ ಕೆಲಸ ಸೇರ್ಕೊಂಡಿದ್ದಾರೆ. ನಾನು ಒಬ್ನೇ ಕೆಲ್ಸಕ್ಕೆಲ್ಲ ಹೋಗ್ತಾ ಇಲ್ಲ ನೋಡಿ. ಏನು ಮಾಡಲ್ಲ ಅಂತ ಏನು ಮಾಡಲ್ಲ ಏನು ಮಾಡಲ್ಲ ಏನು ಮಾಡಲ್ಲ ಅಂತ ಏನು ಮಾಡಲ್ಲ ನಂಬಿಕೆ ಕೊಡ್ತೀನಿ. ಏನು ಮಾಡಲ್ಲ ನಾನು ನಂಬಿಕೆ ಕೊಡ್ತೀನಿ ಅಪ್ಪ ನಮ್ಗೆ ತೋರಿಸ್ತಾ ಇಲ್ಲ ಅಲ್ಲಿ. ನಿನ್ನೆ ಮೊನ್ನೆ ಇವತ್ತು ಹೋಗಿದ್ದ ಒಂದ್ ರೈಡ್ ಅದೇ ತೋರಿಸ್ತಾ ಇಲ್ಲ. ಇವತ್ತು ಹೋಗಿದ್ದಾ ಗೈಸ್? ಇನ್ನೊಂದ್ ಹೆಂಗಂದ್ರೆ ನೋಡಿ, ಇವನ ಹತ್ರ 2 ಫೋನ್ ಇದೆ, ಇವನ ಹತ್ರನೂ 2 ಫೋನ್ ಇದೆ, ಇವತ್ತು ನನ್ನ ಹತ್ರನೂ 2 ಫೋನ್ ಇದೆ. ಒಂದು ಟೈಮಲ್ಲಿ ಸ್ಕೂಲಲ್ಲಿ ಇದ್ದಾಗ ನಮ್ಮ ಅಪ್ಪ ಅಮ್ಮಂದು ಯಾರ್ದೋ ಒಬ್ರದ್ದು ಫೋನ್ ಇಟ್ಕೊಂಡು ಮೆಸೇಜ್ ಮಾಡಕ್ಕಾಗ್ಲಿ ಫೋನ್ ನೋಡಕ್ಕಾಗ್ಲಿ ಭಯ ಬೀಳ್ತಿದ್ವಿ. ಇವತ್ತು 2 ಫೋನ್ ಇದೆ, ಆದ್ರೂ ನಮ್ಗೆ ಅದೊಂದು ಖುಷಿ ಅನ್ನೋದಿಲ್ಲ. ಅವಾಗಿರೋ ಖುಷಿ ಆ ಸ್ಕೂಲ್ ಟೈಮಲ್ಲೆಲ್ಲ ಫೋನ್ ಹಿಡ್ಕೋಬೇಕು ಫೋನ್ ಅನ್ನೋದ್ ಖುಷಿ. ಇವಾಗ ಯಾವ ಖುಷಿನೂ ಇಲ್ಲ, ಏನಿಲ್ಲ ಬಿಡಕ್ಕೆ. ಅವಾಗೆಲ್ಲ ಫೋನ್ ಸಿಕ್ಬಿಟ್ರೆ ನಮ್ಮ ಅಪ್ಪನ್ ಫುಲ್ ಟೆಂಪಲ್ ರನ್ ಸಬ್ವೆ ಸಫರ್. ಇವತ್ತು 2 ಫೋನ್ ಇದ್ರು ಗೇಮೇ ಆಡಲ್ಲ ಇವ್ ಆತರ ಅಲ್ಲ. ಫೋನಲ್ಲಿ ಗೇಮ್ ಆಡಲ್ಲ, ಲೈಫ್ ಅಲ್ಲಿ ಗೇಮ್ ಆಡ್ತಿದ್ದಾನೆ. ಆಡ್ಲಿ ಡೈಲಾಗ್ ಲೈಫ್ ಅಲ್ಲಿ ಗೇಮ್ ಅಂತ. ಗೈಸ್ ನೋಡಿ, ನಮ್ಗೆಲ್ಲ ಐಫೋನ್ ತಗೊಬೇಕಾದ್ರೆ ಫುಲ್ ಖುಷಿ, ಫುಲ್ ಸಿರಿ ಇತ್ತು. ಇವಾಗ ಐಫೋನ್ ಅಲ್ಲಿ ಇರೋ ಸಿರಿನೇ ನೋಡಿ, ಬೇರೆ ಸಿರಿ ಎಲ್ಲ ಬರ್ದೋಗಿದೆ ನಮ್ಗೆ. ಅಣ್ಣ ಶಿಬಿಟಿ ಎಲ್ಲ ಇದ್ರಿ, ಶಿಬಿಟಿ. ನಮ್ ದರ್ಶಿ ಒಬ್ಬ ಮಿಸ್ ಆಗಿದ್ದಾನೆ. ಕರಿಬೇಡ ಕಾಲೇಜಲ್ಲಿ ಇದ್ದಾಗ ಹೊರಗಡೆ ಇರ್ಬೇಕು ಅನ್ಸ್ತಿತ್ತು, ಹೊರಗಡೆ ಕಾಲೇಜಲ್ಲಿ ಇರ್ಬೇಕು ಅನ್ಸ್ತೈತೆ. ಹೋಗಿ ಕರೆದ್ರು ಅಲ್ಲಿ ಮರ್ಯಾದೆ ಕೊಡೋರು ಯಾರು ಇಲ್ಲ. ಸೊ ಎಂಜಾಯ್ ದ ಕಾಲೇಜ್ ಲೈಫ್. ಮೋನಿಶ್ಗೂ ಅಷ್ಟೇ, ಇವನ್ಗೂ ಅಷ್ಟೇ, ದರ್ಶಿಗೂ ಅಷ್ಟೇ. ಇವ್ರು 3 ಜನಕ್ಕೆ ಹೇಳಿದ್ದೆ ಕಾಲೇಜಲ್ಲಿ ಇದ್ದಾಗ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ರೋ, ಓಡಾಡು ಅಂದ್ರೆ 12 ಗಂಟೆ 1 ಗಂಟೆ ಕಾಲೇಜ್ ಬಿಟ್ರೆ ಬೈಕ್ ಎತ್ಕೊಂಡು ಓಡೋಗ್ಬಿಡೋರು. ಅವ್ನ್ ಕೆಲ್ಸಕ್ಕೆ ಹೊರಟೋಗ್ತಿದ್ದ, ಇವ್ರಿಬ್ರು ಕಂಪ್ಯೂಟರ್ ಕ್ಲಾಸ್ ಓಡ್ಬರೋರು. ಕಾಲೇಜ್ ಲೈಫ್ ಎಲ್ಲ ಎಂಜಾಯ್ ಮಾಡೋರು. ಕರೆಕ್ಟ್ ಆಗಿ ಪ್ರಾಪರ್ ವೇ ಅಲ್ಲಿ ಒಂದ್ ಕಲ್ಚರಲ್ಸ್ ಇಂದ ಹಿಡ್ದು, ಸ್ಪೋರ್ಟ್ಸ್ ಇಂದ ಹಿಡ್ದು, NCC ಇಂದ ಹಿಡ್ದು, ಡ್ಯಾನ್ಸ್, ಫ್ಯಾಷನ್ ವಾಕ್, ಪ್ರತಿ ಒಂದು ಕಾಲೇಜ್ ಲೈಫ್ ಅಲ್ಲಿ ಏನೇ ಎಂಜಾಯ್ ಮಾಡ್ಬೇಕು. ನಾನು ಒಬ್ನೇ ನೀಟಾಗಿ ಎಂಜಾಯ್ ಮಾಡಿದ್ದು. ಇವರೆಲ್ಲ ಕಂಪ್ಯೂಟರ್ ಕ್ಲಾಸ್ ಅಂತೆ, ಅವನು ಕೆಲಸ ಅಂತೆ ಅಂತ ಹೋದ. ಇವತ್ತು ಕಂಪ್ಯೂಟರ್ ಕ್ಲಾಸ್ ಹೋದವನೇ ಕಂಪ್ಯೂಟರ್ ಬೇಸ್ಡ್ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಇವನು ಕೆಲ್ಸಕ್ಕೆ ಹೋದ, ಆ ಕೆಲಸ ಹೋಗಿದ್ದೇನೆ ಮರ್ತೋಗ್ಬಿಟ್ಟಿದ್ದಾನೆ ಇವನು. ಇವನು ಮತ್ತೆ ದರ್ಶಿ ಕಂಪ್ಯೂಟರ್ ಕ್ಲಾಸ್ ಹೋಗ್ತಿದ್ರಲ್ಲ. ಆಕ್ಚುಲಿ 3 ತಿಂಗಳು ಕೋರ್ಸ್ ತಗೊಂಡಿದ್ರು. ಆ 3 ತಿಂಗಳು ಕೋರ್ಸ್ ಮುಗ್ಸಕ್ಕೆ 1 ವರ್ಷ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿದ್ದಾರೆ. ಲಾಸ್ಟ್ ಅಲ್ಲಿ ಹೋದ್ರು 1 ವರ್ಷ. ಲಾಸ್ಟ್ ಅಲ್ಲಿ ವಿತೌಟ್ ಎಕ್ಸಾಮ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ವಿತೌಟ್ ಆಫ್ ದ ಕ್ಯಾಮ್ರಾ ಆಫ್ ದ ರೆಕಾರ್ಡ್ ಅಂತೆ. ಫೈನಲಿ ಊಟ ಆಯ್ತು. ಆಚೆ ಮ್ಯಾಚ್ ನೋಡಕ್ ಬಂದಿದೀವಿ. ಮ್ಯಾಚು ಯಾವ್ದಪ್ಪ ಇದು? ಯಾವ ಮ್ಯಾಚ್ ಅಪ್ಪಿ? ಸೊಳ್ಳೆ ಮಾತ್ರ ಇಲ್ಲಿ ಹೆವಿ ವೈಟ್ ಮಾಡ್ತಿದೆ ನೋಡಿ. ಇಲ್ಲಿ ನೋಡಿ ಸೊಳ್ಳೆ. ನಡಿ ನಿನ್ನ ಅಜ್ಜಿ ನೋಡಿ. ಇವನ್ಗೆ ಸೊಳ್ಳೆಗಳಿಗೆ ಇವ್ನಿಗೆ ಜಾಸ್ತಿ ಫೇವರ್ ಆಗಿದೆ ಗೊತ್ತಾ. 100-120 ಸೊಳ್ಳೆ ಕಡಿತು ಅವಾಗ್ಲಿಂದ ಇವನಿಗೆ. ನೋಡಿ ಇವನ್ಗೆ ಇವನ್ ದೊಡ್ಡ ಮಾಸ್ಟರ್ ಪೀಸ್ ಇವನು. ರೊಮ್ಯಾಂಟಿಕ್ ಆಗಿ ಬಾ ಮುನಿ. 2.0 ಈಗ ಲಿಂಗ ಇರೋ ಫೋಟೋ ಫೋನ್ ನೋಡ್ಬಿಟ್ಟು ಟೈಮರ್ ಆನ್ ಮಾಡ್ತೀನಿ. ಏನ್ ಬರ್ಲು ಫೋಟೋ ಹೊಡಿತಾಯ್ತಲ್ಲ, ಆಯ್ತಾ ಇಲ್ಲ. ನೀವೊಂದ್ಸರಿ ಹೇಳ್ಕೊಡಲಿ, ಚಪ್ಲಿ ಕೊಡ ನಿಂದು. ಅರೆ ಬಿಟ್ಟಿಲ್ಲ ಇನ್ನ ಏನು. ಸುಮ್ಮನೆ ಬಾರ, ಹಂಗೆ ಹತ್ರದಿಂದ ಬರಲಿ. ಒಳ್ಳೆ ಇದು ಮದುವೆ ಕಂತರ ದೂರ ಅಪ್ಪಿ ನೀನ್ ತೋರ್ಸಪ್ಪಿ ಒಂದ್ಸಲ ನೋಡೋಣ.
ನೋಡ್ ಜೇಬು ಕೈ ಕೊಡಿರೋದ ನೀನ್ ಅಲಾಡಿಸ್ತಾ ಇದೀಯ ಕೆರ್ಕಬೇಡ ಇಳಿಸಲ್ಲ ಮನೇಲಿ ತೊತ್ತೇರಿಕೆ ಯಾಕೋ ಹಿಂಗ್ ಮಾಡ್ದೆ ಬಾಯ್ ತಕೊಂಬತ್ತಾನಲ್ಲೇ ಆಯ್ತಾನೆ ಹಿಂಗ್ ಬಂದ ಬಾಯ್ ತಕೊಂಬತ್ತಾನ ಎಲ್ಲ ಹೆಂಗ್ ಬಂತು ಫೋನ್ ಮಣಿಗೆ ನೀನು NCC ಕ್ಯಾಂಪ್ ಅಲ್ಲಿ ಗೈಸ್ ಇದೇ ತರ ಆಟ ಆಡ್ತಾ ಇದ್ವಿ NCC ಕ್ಯಾಂಪ್ ಅಲ್ಲಿ ಫೋನ್ 3 ಜನದ್ದು ಆಕ್ಚುಲಿ ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಚಿಕ್ಕ ಕೈ ಸುಮ್ಮನೆ ಅವ್ನು ಹೇಳ್ಕೊಟ್ಟಿನ ನೋಡಲಿ ಯಾರೋ ವೋಟರ್ ಐಡಿ ಆಗ್ತಾವನೆ ಬಿಜೆಪಿನ ಕಾಂಗ್ರೆಸ್ ಅಂತ ಸ್ವಲ್ಪ ವೈಟ್ ಎಲ್ಲ ಬಂದಿದ್ಯಾ ಪಾರ್ಲರ್ ಹೋಗೋರೆ ಕಾಲ್ಗೆಲ್ಲ ಮಣ್ಣಾಯ್ತಾಯ್ತು ಮುನ್ನ ನಿಂತ್ಕೊಂಡು ಮುಣ್ಣಾಗಲ್ವ ಒಂದು ಸ್ನ್ಯಾಪ್ ಹಾಕಕ್ಕೆ ಒಂದು ಶಾರ್ಟ್ ಮೂವಿ ಫಿಲಂ ತೆಗಿಯೋ ತರ ಮಾಡಿದ್ರು ಒಂದು 10 ನಿಮಿಷದಿಂದ. ಯಾವ ಸ್ನ್ಯಾಪ್ ಹಾಕಲ್ಲ ಬಿಡಪ್ಪಿ ನಾನು ಅವ್ನು ಸುಮ್ಮನೆ ಮಾತ್ರ ಹಾಕ್ಬೇಡ ಈಗ ಮುಚ್ಕೊಂಡಿರು ಯಾರಿಗೂ ಹಾಕ್ಬೇಡ. ಮೋನಿ ಇದ್ರಲ್ಲಿ ಬಂದಿರ್ತಾನೆ ಇವತ್ತು MTಲಿ. ಮುನಿಗೆ ಮಳೆ ಕಣೋ ಬೇಗ ಹೋಗು. ಮೋನೀಶ್ ಆದಷ್ಟು ಬೇಗ ಸಿಗೋಣ. ಬಾಯ್ ಬಾಯ್. ಸೌಂಡ್ ಬರ್ಬೇಕು. ಇವ್ರು ಯಾವ ತರ ಶೇಕ್ ಹ್ಯಾಂಡ್ ಕೊಟ್ರು ಅಂದ್ರೆ ಈ ವಾಘಾ ಬಾರ್ಡರ್ ಮಾಡ್ತಾರಲ್ಲ ಅಪ್ಪಿ, ಈ ವಾಘಾ ಬಾರ್ಡರ್ ಮಾಡ್ತಾರೆ ತೋರ್ಸಪ್ಪಿ ಅದ್ ಹೆಂಗ್ ಮಾಡ್ತಾರೆ ವಾಘಾ ಬಾರ್ಡರ್ ಅಲ್ಲಿ. ನಮ್ ಮೋನಿ ಗಾಡಿಲಿ ಬಿದ್ದಿದ್ದ, ಹೆಂಗ್ ಬಿದ್ದಿದ್ದ ಅಂದ್ರೆ ಈ ಕಡೆ ಕಾಲು ಆ ಕಡೆ ಕೈ, ಈ ಮಿರರ್ ಗಿರರ್ ಎಲ್ಲ ಹೊಡೆದೋಯ್ತು ನೋಡಿ. ನಾವುಗಳೇ ಹೋಗಿ ನಾವು ಫ್ರೆಂಡ್ಸ್ ಗುದ್ದಿದ್ದ. ನಮ್ ಮಾರ್ಕಿ ಇದ್ದಾನೆ, ಮಾರ್ಕಿ ಇನ್ನಿಂದ ಗುದ್ದಿದ್ ಚಾಟ್ಗೆ ನಮ್ ಮೋನಿ 3 ಬೌನ್ಸ್ ಹೊಡೆದಿದ್ದ. ಊಟ ಹೆಂಗಿತ್ತಪ್ಪಿ? ಚೆನ್ನಾಗಿತ್ತು ಗೈಸ್ ಏನ್ ಗೊತ್ತಾ, ನಮ್ ಲೈಫಲ್ಲೂ ಎಲ್ಲಾರ್ ಲೈಫಲ್ಲೂ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ನಿಮ್ ಲೈಫಲ್ಲೂ ಫ್ರೆಂಡ್ಸ್ಗಳಿದ್ರೆ ಟೈಮ್ ಪಾಸ್ ಮಾಡೋ ತರ ಆಗ್ಲಿ ಅಥವಾ ಸ್ಕಿಪ್ ಮಾಡೋದಾಗ್ಲಿ ಆತರ ಎಲ್ಲ ಯಾವತ್ತೂ ಮಾಡಕ್ ಹೋಗ್ಬಿಡಿ ಫ್ರೆಂಡ್ಸ್ಗಳ ಜೊತೆಗೆ. ಹೌದು ಡೈಲಿ ಫೋನಲ್ಲಿ ಮಾತಾಡಲ್ಲ, ಮೀಟ್ ಮಾಡಕ್ ಆಗಲ್ಲ, ಏನ್ ಮಾಡಲ್ಲ. ಬಟ್ ಆದ್ರೆ ಯಾವಾಗಾದ್ರೂ ಪ್ಲಾನ್ ಮಾಡಿ ನೀವು ಸಿಗ್ಬೇಕು ಅಂತ ಅಂದಾಗ ಮಿಸ್ ಮಾಡಕ್ ಹೋಗ್ಬೇಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕೆ ಗೊತ್ತಾ, ಯಾವತ್ತೋ ಒಂದ್ಸಲಿ ಸಿಗ್ತೀವಿ, ಪ್ರತಿ ದಿವಸ ಕೆಲಸ ಮಾಡ್ತಾನೆ ಇರ್ತೀವಿ, ಪ್ರತಿ ದಿವಸ ಬಿಸಿ ಆಗಿ ಇರ್ತೀವಿ. ಆ ಕೆಲ್ಸದ ಸ್ಟ್ರೆಸ್ನೆಲ್ಲ ಹೋಗಿಸ್ಬೇಕು ಅಂದ್ರೆ ಫ್ರೆಂಡ್ಸ್ ಸಿಗ್ಲೇಬೇಕು, ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು, ಹಳೇದೆಲ್ಲ ನೆನ್ಸ್ಕೋಬೇಕು. ನಮ್ ಮೆಮೊರೀಸ್ ಅಲ್ಲಿ ನಮ್ಗೆ ಏನಾಗಿರುತ್ತೆ ಅದೆಲ್ಲ ನೆನ್ಸ್ಕೊಂಡು ನಾವು ವಾಪಸ್ ಎಲ್ಲ ಇದ್ದಾಗ ಮತ್ತೆ ನಮ್ಗೆ ರಿಪಿಟೇಷನ್ ಆದಾಗ ಅದೊಂಥರ ಮಜಾನೇ ಬೇರೆ ತರ ಇರುತ್ತೆ. ಲೈಕ್ ಹೆಂಗೆ ಅಂತ ಹೇಳಿದ್ರೆ, ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು. ಸ್ಕೂಲ್ ಫ್ರೆಂಡ್ಸ್ ಆದ್ರೆ ಅವ್ರು ನಾವು ಸಾಯೋವರೆಗೂ ಮೆಮೊರೀಸ್ ಆಗಿರ್ತಾರೆ. ಯಾಕಂದ್ರೆ ಆ ಮೆಮೊರೀಸ್ ಯಾರು ನಮ್ಗೆ ತೆಗ್ದಕ್ಕಾಗಲ್ಲ, ನಾವು ಮರೆಯಕ್ಕಂತೂ ಸಾಧ್ಯನೇ ಇಲ್ಲ. ಆ ಲೆವೆಲ್ಗೆ ಒಂದು ಮೆಮೊರಿ ಕ್ರಿಯೇಟ್ ಆಗಿರುತ್ತೆ ಸ್ಕೂಲ್ಗಳಲ್ಲಿ. ಈ PU ಲೈಫ್ ಹೆಂಗೆ ಅಂತ ಹೇಳಿದ್ರೆ, ಫಸ್ಟ್ PU ಸೆಕೆಂಡ್ PU ಲೈಫ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಚಾಟ್ ಮಸಾಲ ತರ ಸೂಪರ್ ಆಗಿತ್ತಪ್ಪ ಅನ್ನೋ ತರ ಇರುತ್ತೆ. ಬಟ್ ಈ ಡಿಗ್ರಿ ಲೈಫ್ ಅಲ್ಲಿ ಏನ್ ನಿಮಗೆ ಫ್ರೆಂಡ್ಸ್ ಆಗ್ತಾರಲ್ಲ, ಇವ್ರು ಕೂಡ ಪರ್ಮನೆಂಟ್ ಆಗಿರ್ತಾರೆ. 100% ಇದಂತೂ ಪ್ರತಿಯೊಬ್ರು ಲೈಫಲ್ಲೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾವ ಫ್ರೆಂಡ್ಸ್ ಆಗ್ಲಿ ಯಾರನ್ನು ಕಳ್ಕೊಳಕ್ ಹೋಗ್ಬೇಡಿ. ಪ್ರತಿ ಸಲಿ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಾಗೂ ಪ್ರತಿ ಸಲಿ ಮೀಟ್ ಮಾಡಿ, ಪ್ರತಿ ಸಲಿ ಮೆಮೊರೀಸ್ ಇರೋ ಮೆಮೊರೀಸ್ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಮೆಮೊರೀಸ್ ಕ್ರಿಯೇಟ್ ಮಾಡಿ. ಫ್ರೆಂಡ್ಸ್ ಯಾವತ್ತಿದ್ರು ಇರ್ತಾರೆ, ಸಂಬಂಧಿಕರಿಗಿಂತ ಫ್ರೆಂಡ್ಸ್ ಯಾವತ್ತಿದ್ರು ನಾವು ಜಾಸ್ತಿ. ಈಗ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಈಗ ಸಂಬಂಧಿಕರು ಮನೆಗೆ ಹೋದ್ರೆ 1 ದಿವಸ 2 ದಿವಸ ಇರಕ್ಕೆ ನಾವು ನಾಚಿಕೆ ಪಟ್ಕೊಂತೀವಿ. ಆದ್ರೆ ಫ್ರೆಂಡ್ಸ್ ಗಳ ಜೊತೆ ಇರ್ಬೇಕಾದ್ರೆ ಪ್ರತಿ ದಿವಸ ನಾವು ಫ್ರೆಂಡ್ಸ್ ನೇ ಚೂಸ್ ಮಾಡ್ತೀವಿ. ಆತರ ನಾವು ಎಲ್ಲಿ ಊರ್ಗ್ ಹೋದ್ರೇನು ಮತ್ತೆ ವಾಪಸ್ ಬರ್ಬೇಕಪ್ಪ, ನಮ್ ಮನೆಗೆ ವಾಪಸ್ ಬರ್ಬೇಕಪ್ಪ, ನಮ್ ಫ್ರೆಂಡ್ಸ್ ನ ಮೀಟ್ ಮಾಡ್ಬೇಕಪ್ಪ ಅಂತ ನಾವ್ ಹೆಂಗ್ ಅನ್ಕೊಂತೀವಿ ಅದೇ ತರನೇ ಇರುತ್ತೆ. ಬಟ್ ಅದೇ ತರನೇನೆ ನೀವು ಅಷ್ಟೇ ಫ್ರೆಂಡ್ಸ್ ಗಳನ್ನ ಯಾವತ್ತೂ ಕಳ್ಕೊಳಕ್ ಹೋಗ್ಬೇಡಿ. ಇರೋ ಫ್ರೆಂಡ್ಸ್ ನ ಇನ್ನೂ ಎಕ್ಸ್ಟ್ರಾ ಆಗಿ ಗಟ್ಟಿಯಾಗಿ ಇರೋ ತರ ಒಂದು ಬಾಂಡ್ ಇಟ್ಕೊಳ್ಳಿ. ಯಾವತ್ತು ಮಿಸ್ ಮಾಡ್ಕೊಂಡು ಕಳ್ಕೊಂಡು ನೆಗ್ಲಿಜೆನ್ಸ್ ಮಾಡ್ಕೊಂಡು ಅದನ್ನ ಬೇರೆ ವೇಯಲ್ಲಿ ತಗೊಂಡು ಹೋಗ್ಬೇಡಿ. ಏನ್ ಹೇಳ್ತೀಯಪ್ಪಿ? ಹೇಳಿದ್ ಕರೆಕ್ಟ್. ಅಷ್ಟೇ, ಒಂದು ವಾಕ್ಯದಲ್ಲಿ ಉತ್ತರಿಸಿ.